ಹರಿಃ ಓಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮೆಲ್ಯರ್ಯಾನ್ ಗುರೂನ್ ಭಜೇ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರ ಪಂಜರ ಆಪದ್ಬಾಂಧವ ಅನಾಥ ಬಂಧೋ ಅನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ. ಅನಿಮಿತ್ತ ಬಂಧೋ ಎಂಬುದು ಇಂದಿನ ಶ್ರೀ ಪುರಂದರದಾಸರ ಗದ್ಯದ ಪಾಠ. ಸ್ವಾಮಿಯ ವಿಶೇಷ ಗುಣ ಅನಿಮಿತ್ತ ಬಂಧೋ. ನೋಡಿ, ಭಗವಂತನ ಒಂದೊಂದು ಗುಣವೂ ಸಹ ಅತ್ಯಂತ ವಿಶೇಷ, ಅತ್ಯಂತ 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 ವಿಶೇಷ ಗುಣ. ಅದನ್ನು ನಾವು ಯಾವ ಕಾಲಕ್ಕೂ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಕಲ್ಪನಾತೀತವಾಗುತ್ತೆ. ಅದನ್ನ ನಮ್ಮ ಪುರಂದರದಾಸರು ಎಷ್ಟು ಸುಖವಾಗಿ ಅನ್ನಬಹುದೋ ಅಷ್ಟು ಸುಖವಾಗಿ ನಮ್ಮಲ್ಲಿ ಅನ್ನಿಸ್ತಾರೆ. ಅನಿಮಿತ್ತ ಬಂದು ಈ 4 ಶಬ್ದ ಹೇಳೋದಕ್ಕೆ ಏನು ಕಷ್ಟವಾಗತ್ತೆ. ಅನಿಮಿತ್ತ ಈ ಶಬ್ದದ ಜಾಲೆ ಪುರಂದರದಾಸರ ಬಾಯಿಯೊಳಗೆ ನಿಂತ ವೇದವ್ಯಾಸರು ನುಡಿಸಿದ್ದು ನಮಗೆ ನಮ್ಮ ಪುಣ್ಯ, ನಮ್ಮ ಸಾಧನೆಗೆ ಬೇಕಾದ ರಸಕವಳ ಆಯಿತು. ಅನಿಮಿತ್ತ ಬಂಧೋ ಅಂದ್ರೆ ಅನಿಮಿತ್ತ ಅಂದ್ರೆ ಏನು? ಬಂಧು ಅಂತ ಹೇಳಿದ್ರೆ ಹಿಂದೆ ಎರಡು ತರ ನಾವು ವಿಚಾರ ಮಾಡಿದೀವಿ. ಇಲ್ಲಿ ಹೇಗೆ ವಿಚಾರ ಮಾಡಿಸ್ತಾನೆ ಭಗವಂತ ನೋಡೋಣ. ಆದರೆ ಅನಿಮಿತ್ತ ಅಂದ್ರೆ ಏನು ನೋಡಿ. ಲೋಕದಲ್ಲಿ ತಮ್ಮ ಬಯಕೆಯನ್ನು ನಿವಾರಿಸಿಕೊಳ್ಳಲು ತಮ್ಮ ಹಸ್ತ ಎಲ್ಲರೂ ಚಾಚುತ್ತಾರೆ. ಕೈ ಚಾಚುವರೇ ಹೆಚ್ಚು. ಭಗವಂತ 2 ಕೈ ಕೊಟ್ಟಿದ್ದಾನಂದ್ರೆ 1 ಕೈ ಕೊಡಲ್ಲ, 2 ಕೈಯಿಂದನೂ ಬಾಚ್ಕೋತಾರೆ. ಬೇಕು ಬೇಕು ಬೇಕು. ಬಯಕೆಯೇ ಇಲ್ಲದೆ ಸಹಾಯ ಹಸ್ತ ಸಿಗದು. ನಾವು ಯಾಕಪ್ಪ 2 ಕೈಯಲ್ಲಿ ಬಾಚ್ಕೋತೀವಿ? ನಮ್ಮ ಮನಸ್ಸಿನಲ್ಲಿ ಅಷ್ಟೊಂದು ಕಾತುರತೆ, ಕಾಮ, ಇಷ್ಟ, ಅಸಂತೃಪ್ತಿ ಇದೆ. ಅದನ್ನು ತೋರಿಸೋದು ಹೇಗೆ? ಇಡೀ ಆಕಾಶವೇ ನನಗೆ ಬೇಕು ಅಂತ ಹೇಳಿ 2 ಕೈಯನ್ನು ತೋರಿಸ್ತೀವಿ. ಇದು ಈ ಮನುಷ್ಯನ ಬಡಪಾಯಿಯ ತಿಳುವಳಿಕೆ, ಅವನು ಮಾಡ್ತಕ್ಕಂಥ ಅವನ ಕ್ರಿಯಾ. ಆದರೆ ಭಗವಂತನಿಗೆ ಯಾವ ಬಯಕೆನೇ ಇಲ್ಲ. ಹಾಗಾದ್ರೆ ಅವನೇನು ಭಾಷಿಸ್ತಾನೆ? ಕೈ ಕಟ್ಟಿಕೊಂಡೇ ಇರ್ತಾನೆ. ಯಾವ್ದಾದ್ರು ದೇವತೆಗಳು ನೋಡಿ, ದೇವರು ನೋಡಿ, ಎಲ್ಲಾದ್ರೂ ಬೇಡ್ತಾ ಇರೋದನ್ನು ನೀವು ನೋಡಿದಕ್ಕೆ ಸಾಧ್ಯ. ಆದ್ರೆ ಮನುಷ್ಯನ ಚಿತ್ರ ಎಲ್ಲೇ ತೋರಿಸಿ ಕೈ ತೋರಿಸ ಇರುತ್ತೆ, ಕೈ ಬೇಡೋ ರೀತಿಯಲ್ಲಿ ತೋರಿಸಿರ್ತಾರೆ. ಅವ್ರ ಚಿತ್ರ ಬೇಕಾದ್ರೆ ನೋಡಿ, ಕೈಯನ್ನು ಕೊಡೋ ರೀತಿಯಲ್ಲಿ ಕೇಳ್ತಾ ಇರ್ತಾರೆ, ಕೊಡು ಕೊಡು ಕೊಡು. ಭಗವಂತ ಬೇಡು 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 ಅಂತ ಹೇಳ್ತಾ ಇರ್ತಾನೆ. ಈ ಜೀವ ಕೊಡು 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 ಅಂತ ಕೈ ಚಾಚ್ತಾ ಇರ್ತಾನೆ. ಒಂದು ಕಲ್ಪನೆ ಮಾಡಿಕೊಳ್ಳಿ. ನಾವು ಎಷ್ಟು ವರ್ಷದಿಂದ ಬದುಕಿದ್ದೀವಿ, ನಾವು ಎಷ್ಟು ಗುಣವಂತರು ಯೋಗ್ಯರು ಅಂತ ಹೇಳಿ ನಮ್ಮಲ್ಲಿ ಚಿಂತನೆ ಮಾಡೋಣ.
ಈಗ ನಾವು ಒಂದು ದಿನ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಯಾವೊಂದು ಶಬ್ದ ನಿಂತು ಹೋಗಿರುತ್ತೆ. ಎಲ್ಲರೂ ಮೂಕರಾಗಿರ್ತಾರೆ. ಪಾಪ ಇಡೀ ಪ್ರಪಂಚದಲ್ಲಿ ಮನುಷ್ಯ ಎಂಬತಕ್ಕಂಥ ಅವನು ಮೂಕ. ನಾನೊಬ್ಬನೇ ಮೂಕ ಇಲ್ಲ, ಇಡೀ ಪ್ರಪಂಚವೇ ಮೂಕ. ಯಾವ ಶಬ್ದ ಕೇಳುತ್ತೆ ಹೇಳಿ? ಉಗಿ ಬಂಡೆ ಕೇಳಲ್ಲ. ಏಕದಿಯಲ್ಲಿಗೆ ಹೋಗಬೇಕು, ಯಾವ ಕ್ರಿಯೆ ಇಲ್ಲ. ಈ ರೀತಿ ಇದ್ದಾಗ ಆ ಮೂಕರಾದ ಮನುಷ್ಯ ಏನ್ ಮಾಡ್ತಾನೆ? ಅವನಿಗೆ ಹೊಟ್ಟೆ ಶುಭ ಇಂದೇ ಬರುತ್ತೆ, ಅಳು ಇದ್ದೇ ಇರುತ್ತೆ. ಸೊ ಮೂಕನಾಗಿದ್ರು ಸಹ ಅಳಕ್ಕೇನು ಕಡಿಮೆ ಇಲ್ವಲ್ಲ, ಅಳ್ತಾನೆ, ಅಲ್ಲಿ ಕಿಕ್ತಾಡ್ತಾನೆ, ಜಗಳ ಆಡ್ತಾನೆ. ಸರಿ, ಅವನು ಏನ್ ಮಾಡ್ತಾನೆ? ಒಂದು ನದಿ ಸ್ನಾನಕ್ಕೆ ಹೋಗ್ತಾನೆ. ಆ ನದಿಲಿರ್ತಕ್ಕಂಥ ಎಲ್ಲಾ ಪಶು ಪ್ರಾಣಿಗಳಿಗೆ, ವೃಕ್ಷಗಳಿಗೆ ಎಲ್ಲರೂ ಮಾತಾಡಕ್ಕೆ ಬಂದ್ಬಿಡತ್ತೆ. ಈಗ ಮನುಷ್ಯನ ಮಾತು ಯಾವಾಗ ನಿಲ್ತೋ ಎಲ್ಲ ಪಶುಗಳು ಮಾತಾಡಕ್ಕೆ ಶುರು ಮಾಡ್ತು, ಎಲ್ಲ ಸಸ್ಯಗಳು ಮಾತಾಡಕ್ಕೆ ಶುರು ಮಾಡ್ತು. ಇದೊಂದು ಕಲ್ಪನೆ, ಭಾವಿಸ್ಕೊಳ್ಳಿ. ಒಂದು ಕಾಲು ಹುಲ್ಲಿನ ಮೇಲೆ ಇಟ್ಕೊಳ್ಳೆ, ಆ ಹುಲ್ಲು ಇರ್ತಲ್ಲ ಜೀವ ಹೇಳುತ್ತೆ, ಎಲ್ಲೋ ಪಾಪಿ, ನಿನಗೇನು ಕಣ್ಣು ಕಾಣಿಸೋದಿಲ್ವೇನೋ, ನನ್ನ ಮೇಲೆ ಕಾಲು ಇಡ್ತಾ ಇದೆಯಲ್ಲ, ನಿನ್ನ 80 KG 100 KG ನನ್ನ 5 ಗ್ರಾಮ್ 10 ಗ್ರಾಮ್ ಮೇಲೆ ಇಡ್ತಾ ಇದೆಯಲ್ಲ, ನಿನಗೆ ಯೋಗ್ಯತೆ ಇಲ್ವಾ, ಬುದ್ಧಿ ಇಲ್ವಾ ಅಂತ ಆ ಹುಲ್ಲು ಕೇಳುತ್ತೆ. ನೀರು ಕೇಳಿದೆ, ನೀರಿನಲ್ಲಿ ಮೀನುಗಳಲ್ಲೇ ಇರುತ್ತೆ, ಬೇಕಾದ ಪ್ರಾಣಿಗಳಿರುತ್ತೆ. ಇದು ನಮ್ಮ ಆಹಾರ, ನೀನ್ಯಾಕೆ ಕದ್ದಿಕೊಂಡು ಹೋಗಿ ಬಂದಿದ್ಯಾ? ನೀರು ಬಂದು ನಿನ್ನ ಮೈ ಮೇಲಿರ್ತಕ್ಕಂಥ ಅಶುದ್ಧತೆಯನ್ನು ಇಲ್ಲಿ ಹಾಕ್ತೀಯಲ್ಲ, ನಿನಗೆ ಬುದ್ಧಿ ಬೇಡವಾ ಅಂತ ಕೇಳುತ್ತೆ. ಆ ವೃಕ್ಷದ ಹತ್ರ ಹೋಗಿ ಹಣ್ಣು ಕೇಳಕ್ಕೆ ಹೋದ್ರೆ, ನೀನು ಬಹಳ ಅಯೋಗ್ಯ ಇದೆಯಾ, ನೀನು ಕಳ್ಳತನ ಮಾಡಿ ಸುಳ್ಳು ಹೇಳ್ಕೊಂಡಿರ್ತೀಯ, ನೀನು ಸ್ವಾರ್ಥಕ್ಕೋಸ್ಕರ ನೀನು ತಿಂತೀಯ, ನೀನು ತಿಂದ್ಬಿಟ್ಟು ನನ್ನನ್ನೇ ಕಡಿದಿದ್ಯಾ ನೀನು, ನಿನ್ಗೆ ಹಣ್ಣು ಕೊಡಲ್ಲ ಅನ್ನತ್ತೆ. ನಮ್ಮ ಸಾಕು ಪ್ರಾಣಿಗಳು, ಸಾಕು ನನ್ನನ್ನು ಎಷ್ಟು ದುರುಪಯೋಗ ಮಾಡಿಸ್ಕೊಂಡು ನಿನ್ನ ಸ್ವಾರ್ಥದ ಮೆಡಿಸಿದ್ಯಾ, ಅದರಿಂದ ನಿನ್ನ ಹತ್ರ ಬರಬೇಡ, ನನ್ನ ಹತ್ರ ನೀನು ಬರಬೇಡ ಅಂತ ಹೇಳುತ್ತೆ. ಹೀಗೆ ಪ್ರತಿ ಪ್ರಾಣಿಗಳು, ಸಸ್ಯಗಳು ಮಾತಾಡ್ಬಿಟ್ರೆ ಮನುಷ್ಯನ ಗತಿ ಏನ್ ಹೇಳಿ? ಆ ಮನುಷ್ಯ ಏನ್ ತಿಳ್ಕೊತಾನೆ? ಆಗ ಮನುಷ್ಯನಿಗೆ ಈ ಒಂದು ಕ್ಷಣ ಅಥವಾ 5 ನಿಮಿಷ ಈ ತರ ಆದರೆ ಪ್ರತಿ ಮನುಷ್ಯರಿಗೆ ಗೊತ್ತಾಗತ್ತೆ ಅವರ ಸ್ವಾರ್ಥ ಮನೋಭಾವ ಎಷ್ಟಿದೆ, ಅವರ ಮೋಸಗಾರಿಕೆ ಎಷ್ಟಿದೆ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ, ಎಷ್ಟು ವಂಚನೆ ಮಾಡ್ತಾರೆ, ಎಷ್ಟು ಡಾಂಬಿಕತೆಯಿಂದ ನಡೀತಾ ಇದ್ದಾರೆ, ಎಷ್ಟು ಕಳ್ಳತನ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಇದು ಯಾರಿಗೆ ಅತ್ಯಂತ ಸಾಧು ಪುರುಷ ಅಂತ ಪ್ರಪಂಚದಲ್ಲಿ ಯಾರಿದಾರೋ ಅವರಿಗೂ, ಅತ್ಯಂತ ಅಧಾರ್ಮಿಕ ಅಂತ ಯಾರಿದಾರೋ ಅವರಿಗೂ, ಮನುಷ್ಯರಾಗಿ ಅಂತ ಯಾರಿದಾರೋ ಎಲ್ಲರಿಗೂ ಅನ್ವಯಿಸಿತು. ಆದ್ದರಿಂದ ಈಗ ಮನುಷ್ಯರಿಗೆ ಮಾತು ಬಂತು ಬಿಡ್ತು. ಏಕೆಂದ್ರೆ ಇದು ಕಾಲ್ಪನಿಕವಾಗಿ ನಾವು ಸೃಷ್ಟಿಸಿದ್ದು. ಇದನ್ನ ನಾವು ಚಿತ್ರಣ ನೋಡಬೇಕು ಅಂದ್ರೆ ಭಗವಂತನ ಅನಿಮಿತ್ತತೆ ತಿಳಿಕೋಸ್ಕರವಾಗಿ ಈ ಒಂದು ಕಲ್ಪನೆ. ನಮ್ಮ ನಿಮಿತ್ತಕವಾಗಿ ಭಗವಂತ ಕೊಡ್ತಾ ಇಲ್ಲ, ನಮ್ಮಲ್ಲಿ ಏನೂ ಅಪೇಕ್ಷೆ ಮಾಡದೆ ಕೊಡ್ತಾನೆ. ಅನಿಮಿತ್ತ ಎಂಬ ಶಬ್ದವನ್ನು ಅರ್ಥ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಾವು ಮೂಕರಾಗಬೇಕು. ಭಗವಂತ ಅವನಿಗೆ ಯಾವ ಬಯಕೆನೇ ಇಲ್ಲ, ಆದ್ರಿಂದ ಅವನಿಗೆ ಮನುಷ್ಯರಂತೆ ಸಂಕಟವೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಅವನು ಪೂರ್ಣ ತೃಪ್ತ, ಸರ್ವಜ್ಞ, ಅನಂತ, ಯಾರಿಂದಲೂ ಏನನ್ನೂ ಬಯಸನು. ಆದರೆ ಮನುಷ್ಯ ಎಲ್ಲರಿಂದಲೂ ಎಲ್ಲವನ್ನೂ ಬಯಸುತ್ತಾನೆ. ಇದು ಉದಯ ನಮಗೆ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇರೋದು. ಭಗವಂತನಲ್ಲಿ ಯಾವ ಕೊರತೆಯೂ ಇಲ್ಲದವನು, ದೋಷ ದೂರನು, ಗುಣಪೂರ್ಣನು. ಮನುಷ್ಯರಲ್ಲಿ ಎಲ್ಲ ಕೊರತೆಯ ಆಗರ, ದೋಷದಿಂದ ತುಂಬಿದ್ದಾನೆ, ಗುಣ ಅನ್ನೋದು ಇಲ್ಲವೇ ಇಲ್ಲ. ಇದು ಭಗವಂತನಿಗೂ ಮತ್ತು ಜೀವನಿಗೂ ಇರತಕ್ಕಂಥ ಕಂಪ್ಯಾರಿಸನ್. ತನ್ನ ಬಕುತ ಜನರನ್ನು ಕೇವಲ ಕಾರುಣ್ಯದಿಂದ ಅನುಗ್ರಹಿಸುವನು. ಇದನ್ನ ತಿಳಿದ್ರೆ ಮಾತ್ರ ನಾವು ಈಗ ಬದುಕಿರೋದು ಹೇಗೆ ಬದುಕಿದೀವಪ್ಪ ಅಂದ್ರೆ, ಸ್ವಾಮಿ ನಮ್ದು 1 ಪೈಸೆ ಲೆಕ್ಕನೂ ಇಲ್ಲ,
ನಮಗೆ ಕೋಟಿ ಕೋಟಿ ಅನಂತ ಮೌಲ್ಯದ ವಸ್ತುಗಳು ಕೊಟ್ಟಿದ್ದಾನಲ್ಲ, ಇದು ನಮ್ಮ ಕಾಣಿಕೆ 1 ಪೈಸೆ ಕಿಲುಬು ಕಾಸು ಇಲ್ಲ ಅಂತ ಗೊತ್ತಾಗತ್ತೆ. ಹಾಗೆ ಮೋಕ್ಷಾದ ಸುಖಗಳನ್ನ ಭಗವಂತ ಹೇಗೆ ಕೊಡ್ತಾನೆ? ಸುಮ್ಮನೆ ಕೊಡುವನು. ಈ ಸುಮ್ಮನೆ ಕೊಡುವನು ಎಂಬುದೇ ತಿಳ್ಕೊಂಬಕ್ಕೋಸ್ಕರವಾಗಿ ಮನುಷ್ಯ ಮೂಕನಾಗಬೇಕು, ಸಸ್ಯಗಳು ಮಾತಾಡಬೇಕು, ವೃಕ್ಷಗಳು ಮಾತಾಡಬೇಕು, ಪಶು ಪ್ರಾಣಿಗಳು ಮಾತಾಡಬೇಕು, ಆಗ ತಿಳಿಯುತ್ತೆ. ಇಲ್ಲದೇ ಇದ್ರೆ ಸುಮ್ಮನೆ ಕೊಡುವನು ಅನ್ನೋದಕ್ಕೆ ನೀವು ಯಾರಿಗೂ ಅರ್ಥ ಆಗೋದಿಲ್ಲ. ಆದರೆ ದಾಸರಾಯರು ಹೇಳಿದ್ದಾರೆ, ಬೇರೆ ಬೇರೆ ವಿಜಯದಾಸರು ತೋರಿಸಿದ್ದಾರೆ, ಪುರಂದರದಾಸರು ಅನಿಮಿತ್ತ ಎಂಬ ಶಬ್ದದಿಂದ ತೋರಿಸಿಕೊಟ್ಟಿದ್ದಾರೆ. ಇದರರ್ಥ ಅವನ ಅನುಗ್ರಹಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನಮಗೆ ಯಾವಾಗ ಉಸಿರಾಟದಲ್ಲಿ ತೊಂದರೆ ಆಗತ್ತೆ, ಉಸಿರಾಟ ನಿಲ್ಲುತ್ತೆ, ಆಗ ನಾವು ಏನೂ ಪರಿಶ್ರಮ ಇಲ್ಲದೆ ಉಸಿರಾಡ್ತಾ ಇದ್ದೀವಲ್ಲ, ಅದರ ಬೆಲೆ ಗೊತ್ತಾಗತ್ತೆ. ನಾವೀಗ ಮಾತಾಡ್ತಾ ಇದ್ದೀವಿ, ಅದ್ರ ನಿಜವಾದ ಬೆಲೆ ಗೊತ್ತೇನು? ಗೊತ್ತಿಲ್ಲ. ಯಾಕೆ? ಇದು ಅನುಭವ ಇಲ್ಲದೆ ಸುಮ್ಮನೆ ಡಾಂಬಿಕತೆಯಿಂದ ಹೇಳ್ತಕ್ಕಂಥ ಮಾತಾಗತ್ತೆ. ಇದನ್ನು ಹೇಗೆ ತಿಳ್ಕೊಳ್ಳೋದು? ಜ್ಞಾನದಿಂದ ತಿಳ್ಕೊಳ್ಬೇಕು. ಎಲ್ಲವನ್ನೂ ಅನುಭವಿಸಿ ತಿಳ್ಕೊಳ್ಬೇಕು ಎಂಬ ನಿಯಮ ಇಲ್ಲ. ಅದು ಪಶು ಪ್ರಾಣಿಗಳಿಗೆ ಮಾತ್ರ. ಮನುಷ್ಯ ಜ್ಞಾನದಿಂದ ತಿಳಿಯಬಹುದು. ಕೇವಲ ಪುಕ್ಕಟ್ಟೆಯಾಗಿ ಕೊಡುವನು ಭಗವಂತ. ಆದ್ದರಿಂದ ಯಾವ ನಿಮಿತ್ತ ಕಾರಣವನ್ನು ಅಪೇಕ್ಷಿಸದೆ ನಮ್ಮನ್ನು ರಕ್ಷಿಸುವನು ಭಗವಂತ. ಆದ್ದರಿಂದ ಭಗವಂತನಿಗೆ ಏನಂತ ಹೆಸರು? ಅನಿಮಿತ್ತ ಬಂಧು. ನಾವು ಏನೇ ಕೆಲಸ ಮಾಡಿದ್ರೆ ನಿಮಿತ್ತ. ಒಬ್ಬನಿಗೆ ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೂ ಕೂಡ ಯಾಕೆ ಮಾಡಬೇಕು, ಅದರಿಂದ ಪ್ರಯೋಜನ ಏನು ಅಂದ್ರೆ ನಿಮಿತ್ತವನ್ನು ಕಾರಣವನ್ನು ಹುಡುಕೇ ಮಾಡ್ತೀವಿ. ಆದರೆ ಭಗವಂತ ಯಾವ ಕಾರಣವನ್ನು ಹುಡುಕುವುದಿಲ್ಲ. ಆದ್ರಿಂದ ಅದಕ್ಕೆ ಏನಂತ ಹೆಸರು? ಅನಿಮಿತ್ತ. ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲಕ್ಕೂ ನಾವು ಅಲ್ಪರು, ಭಗವಂತ ಅನಂತನು ಎಂಬ ನಿಶ್ಚಿತ ಜ್ಞಾನ. ಆ ಜ್ಞಾನ ನಿಮಿತ್ತವೇ ಸಾತ್ವಿಕ ಜೀವರನ್ನು ಸ್ವಯೋಗ್ಯತಾಪೂರ್ಣರಾಗಿ ಮೋಕ್ಷ ಸುಖವನ್ನು ದಯಪಾಲಿಸುವ ಎಂದರ್ಥ. ಕೇವಲ ಮನುಷ್ಯನಿಗೆ ಜ್ಞಾನ ಬೇಕು. ಮನು ಅವಬೋಧನೆಯ ಧಾತು ಇರೋದ್ರಿಂದ ಮನುಷ್ಯ ಅಂದ್ರೆ ಜ್ಞಾನ ಇದ್ರೆ ಮಾತ್ರ ಮನುಷ್ಯ. ಪಶುವಿನಂತೆ ಇದ್ದಾನೆ ಮನುಷ್ಯ ಅಲ್ಲ, ಪ್ರಾಣಿಯಂತೆ ಇದ್ದಾನೆ ಮನುಷ್ಯನಲ್ಲ. ಅವಬೋಧನೆ ಜ್ಞಾನ ಇದೆಯಾ ಅವನು ಮಾತ್ರ ಮನುಷ್ಯ. ಅಮಿತ ಅಂದ್ರೆ ಅಮಿತ ಬಂಧು ಅಂದರೆ ನಮ್ಮ ಯೋಗ್ಯತಾನುಸಾರ ಪೂರ್ಣ ಸುಖವನ್ನು ಕೊಡುವನು. ಅಮಿತ ಅನ್ನುವುದರಲ್ಲಿ ಮಿತ ಅಮಿತ. ಮಿತಾನ ರೆಸ್ಟ್ರಿಕ್ಟೆಡ್, ಅಮಿತಾನ ಅನ್ರೆಸ್ಟ್ರಿಕ್ಟೆಡ್. ಅಂದ್ರೆ ಏನರ್ಥ? ನಾವು ಎಂದೂ ಕಾಣಲಾರದಷ್ಟು, ನಾವು ಎಂದೂ ಎಣಿಸಲಾರದಷ್ಟು, ಎಂದು ನಾವು ಅನುಭವಿಸಲಾರದಷ್ಟು ಪೂರ್ಣ ಸುಖವನ್ನು ಭಗವಂತ ಕೊಡ್ತಾನೆ. ಅದೇ ಮೋಕ್ಷ. ಆದ್ದರಿಂದ ಅಮಿತ ಬಂಧೋ ನಿಮಿತ್ತ ಅಮಿತ್ತ ಬಂಧೋ. ಭಗವಂತ ನಿಮಿತ್ತ. ಯಾವ ನಿಮಿತ್ತ? ಕೇವಲ ಜ್ಞಾನದ ನಿಮಿತ್ತ. ಅಮಿತ ಅಂದ್ರೆ ನಮ್ಮ ಜ್ಞಾನಕ್ಕೆ ಭಗವಂತ ಕೊಡ್ತಕ್ಕಂಥ ಅನುಗ್ರಹಕ್ಕೆ ಸಾಟಿ ಏನು? ಎಂದೂ ಇಲ್ಲ. ಅಮಿತ ಅಮಿತ ಬಂಧೋ. ನಮಗೆ ಭಗವಂತನಿಗೆ ನಿಕಟವಾದ ಬಂಧುತ್ವ ಮೋಕ್ಷದಲ್ಲಿ ಚೆನ್ನಾಗಿ ತಿಳಿಯುವುದು. ಏಕೆಂದರೆ ಮೋಕ್ಷದಲ್ಲಿ ನಮಗೆ ಯಾವ ದೋಷವೂ ಇರುವುದಿಲ್ಲ. ಈಗ ನಾವು ದೋಷದಿಂದಲೇ ಕಟ್ಟಿಕೊಂಡು ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲವೂ ದೋಷದ ಪರಿಸರದಲ್ಲೇ ಬಾಳ್ತಾ ಇರೋದ್ರಿಂದ ಭಗವಂತನ ಅನುಗ್ರಹದ ಬೆಲೆ ನಮಗೆ ತಿಳಿಯೋದಿಲ್ಲ. ಭಗವಂತನ ಒಂದು ನಾಮಸ್ಮರಣೆಯಲ್ಲಿರ್ತಕ್ಕಂಥ ಫಲ ತಿಳಿಯೋದಿಲ್ಲ. ಇದನ್ನು ಅನುಭವಿಸಿ ಹೇಳಬೇಕು ಅಂದ್ರೆ ಮೋಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಫಲ ರೂಪದಲ್ಲಿ ಸಿಗ್ತಾ ಇರುತ್ತೆ. ಇಲ್ಲಿ ಜ್ಞಾನ ರೂಪದಲ್ಲಿದೆ, ಸಾಧನ ರೂಪದಲ್ಲಿದೆ. ಅದನ್ನು ಬಳಸ್ಕೊಳ್ಬೇಕು. ಇದು ಗಟ್ಟಿ ಚಿನ್ನದಂತೆ, ಅಲ್ಲಿ ಆಭರಣ ಚಿನ್ನದಂತೆ. ಇಲ್ಲೂ ಚಿನ್ನವೇ, ಅಲ್ಲೂ ಚಿನ್ನವೇ. ಜ್ಞಾನ ಎಂಬುದಕ್ಕೂ ಚಿನ್ನವೇ. ಆದರೆ ಗಟ್ಟಿ ಚಿನ್ನವನ್ನು ಯಾರು ಆಭರಣ ರೀತಿಯಲ್ಲಿ ಹಾಕೊಂಡು ಹೋಗ್ತಾರೆ? ಆಭರಣ ಹಾಕಿದ್ರೆ ಮೈ ಮೇಲೆ ಹಾಕೊಂಡು ಪ್ರದರ್ಶನಕ್ಕೆ ಇಟ್ಕೋತಾರೆ. ಅಂದ್ರೆ ಅವರು ಖುಷಿ ಪಡ್ತಾರೆ, ಇಷ್ಟಪಡ್ತಾರೆ. ಗಟ್ಟಿ ಚಿನ್ನ ಆದರೆ ಮನೆಯಲ್ಲಿ ಇಟ್ಟಿರ್ತಾರೆ. ಹಾಗೆ ಜ್ಞಾನ ಎಂಬತಕ್ಕಂಥದ್ದು ನಮ್ಮಲ್ಲಿ ಎಲ್ಲರಲ್ಲೂ, ಸಾತ್ವಿಕ ಜೀವರಲ್ಲೂ ಇದೆ.
ಅದನ್ನು ಆಭರಣ ರೂಪವಾಗಿ ಮೋಕ್ಷದಲ್ಲಿ ನಾವು ಕಾಣುತ್ತೇವೆ. ಅಂದರೆ ಆ ಜ್ಞಾನವು ಮೆರೆಯುತ್ತದೆ ಅಂದೇ ಅರ್ಥ. ಆದ್ರಿಂದ ನಮ್ಗೆ ಯಾವ ತಿಳಿಯುತ್ತೆ, ಭಗವಂತ ಅನಿಮಿತ್ತ ಬಂದು ನಮಗೆ ಅಮಿತ ಸುಖವನ್ನು, ಅಂದ್ರೆ ಮಿತ ಇಲ್ಲದ ಸುಖವನ್ನು ಭಗವಂತ ಕೊಡ್ತಾನೆ ಎಂಬತಕ್ಕಂಥದ್ದು ಅನುಭವ ಬರುತ್ತೆ. ಆದ್ದರಿಂದ ಭಗವಂತ ನಮಗೆ ಅನಿಮಿತ್ತ ಬಂಧು, ಅದೇ ಅಮಿತ. ಅಮಿತ ಬಂಧು ಎಣೆ ಇಲ್ಲದವ ಅಮಿತ. ಅಮಿತವಾದರೂ ನಿಮಿತ್ತನಾದವ, ಜೀವರಿಗೆ ಅವರವರ ಯೋಗ್ಯತಾನುಸಾರಿ ಸ್ವರೂಪ ಸುಖ ಕೊಡುವ. ಇಲ್ಲಿ ಅಮಿತ ಅಂದ್ರಲೆ ಮಕಾರ ಎಂಬತಕ್ಕಂಥದ್ದು ಯಾರಿಗಪ್ಪ ಅನ್ವಯ ಆಗತ್ತೆ ಅಂದ್ರೆ ಮಹಾಲಕ್ಷ್ಮೀ ದೇವಿಗೆ ಅನ್ವಯ ಆಗತ್ತೆ. ಏಕೆಂದರೆ ನಮ್ಮೆಲ್ಲರ ಸುಖಕ್ಕೆ ಯಾವುದೋ ಒಂದು ಸಂಖ್ಯೆಯನ್ನು ಕೊಟ್ಟರೆ ಅದರ ಅನಂತ ಪಟ್ಟು ಬ್ರಹ್ಮದೇವರಿರುತ್ತೆ, ಅವರ ಅನಂತ ಪಟ್ಟು ಮಹಾಲಕ್ಷ್ಮೀ ದೇವಿಯರಿರುತ್ತೆ. ಇದು ಇನ್ನು ಯಾವ ಶಬ್ದದಿಂದ ಹೇಳಬೇಕು? ಅಮಿತ, ಮಿತವೇ ಇಲ್ಲ. ಅಂದ್ರೆ ಲಕ್ಷ್ಮೀದೇವಿಯು ಅನಂತ ಸುಖವನ್ನು ಕೊಡತಕ್ಕಂಥವನು ಯಾರು? ಅನಿಮಿತ್ತ ಬಂದು, ಅದನ್ನ ಅಮಿತ ಬಂದು ಮಹಾಲಕ್ಷ್ಮೀ ದೇವಿಗೆ ಅನ್ವಯಿಸುವುದು. ಅತಿ ಹೆಚ್ಚಿನ ಸುಖರೂಪಗಳು ತಾನಾಗಿದ್ದು ಸಾತ್ವಿಕ ಜೀವರ ಲಿಂಗ ದೇಹವನ್ನು ಬೇರ್ಪಡಿಸಿ ಸ್ವರೂಪ ಸುಖವನ್ನು ಹೊಂದಲು ಸಹಾಯಕಳಾದವಳು ಯಾರು? ಮಹಾಲಕ್ಷ್ಮೀ ದೇವಿ. ಆದ್ದರಿಂದ ಅನಿಮಿತ್ತ ಬಂಧೋ, ನಾವು ಲೋಕದಲ್ಲಿ ಈ ರೀತಿಯಲ್ಲಿ ಲಕ್ಷಣವನ್ನು ಹೊತ್ತ ಯಾವ ಜನರನ್ನು ಕಾಣಲು ಸಾಧ್ಯವಿಲ್ಲ. ಎಲ್ಲರೂ ಒಂದು ಪರಿಣಾಮ ಕಾರಣ ಅಥವಾ ನಿಮಿತ್ತ ಕಾರಣ ರೀತಿಯಲ್ಲಿ ಎಲ್ಲರೂ ಒಂದು ಕಾರಣ, ಒಂದು ಹೇತು, ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ವ್ಯವಹಾರ ಮಾಡ್ತಾ ಇರೋದು. ಈ ಯಾವ ನಿಮಿತ್ತವೂ ಇಲ್ಲದೆ ಮಾಡತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಕೇವಲ ಭಗವಂತ. ಆ ಉದಾಹರಣೆಗೆ ತಿಳ್ಕೊತಾ ಹೋಗ್ಬೋದು. ನಮ್ಮ ಉಸಿರಾಟಕ್ಕೆ ನಮ್ಮ ಏನು ಪ್ರಯತ್ನ ಇಲ್ಲ, ನಡೀತಾ ಇದೆ. ಇದು ಅನಿಮಿತ್ತವಾಗಿ ನಡೀತಾ ಇದೆ. ಇಲ್ಲಿ ಯಾರು ಮಾಡ್ತಾ ಇದ್ದಾರೆ? ವಾಯುದೇವರೆಲ್ಲ ಭಗವಂತ ಕೊಟ್ಟು ನಮ್ಮ ಉಸಿರಾಡಿಸ್ತಾ ಇದ್ದಾನೆ. ನನ್ನ ಮಾತು ನಿಮಗೆ ನಮ್ಮ ಸ್ವರ ವ್ಯಂಜನ ಇದನ್ನು ಜೋಡಿಸಿ ಜ್ಞಾನದಲ್ಲಿ ಪೋಣಿಸಿ ಭಗವಂತನಿಗೆ ಹೇಳ್ತಾ ಇರೋದು. ಇದು ಯಾರ ಅನುಗ್ರಹ? ನಮ್ಮದ ಅನುಗ್ರಹ ಅಲ್ಲ. ಇದನ್ನು ಅಭ್ಯಾಸ ಮಾಡಿದ್ದೀವೇನು? ಒಳಗಡೆ ನಿಂತು ತತ್ವಾಭಿಮಾನಿ ದೇವತೆಗಳ ಮೂಲಕ ಭಗವಂತನೇ ನುಡಿಸುತ್ತಿರುವುದು. ಇದು ಅನಿಮಿತ್ತ ಬಂಧು. ಹೀಗೆ ಪ್ರತಿ ಕ್ಷಣದಲ್ಲೂ ನಾವು ಅನಿಮಿತ್ತ ಬಂಧುವಿನ ಲಕ್ಷಣ ಭಗವಂತನನ್ನು ನಮ್ಮಲ್ಲೇ ನಾವು ಆರಾಧಿಸಬೇಕು, ಸರ್ವತ್ರ ಆರಾಧಿಸಬೇಕು. ಅದೇ ಭಗವಂತನ ಮುಖ್ಯ ಲಕ್ಷಣ. ಇದನ್ನ ಪುರಂದರದಾಸರು ಅತೀ ಸೊಗಸಾಗಿ ಅನಿಮಿತ್ತ ಬಂಧೋ ಎಂದು ಹೇಳಿದ್ದಾರೆ. ಇವರನ್ನು ಹೇಗೆ ಕೊಂಡಾಡುವುದು? ಸ್ವಾಮಿ ಅನನ್ಯವಾದ ಜ್ಞಾನವನ್ನು ಕೊಡ್ತಾ ಇದ್ದೀರಾ, ನಿಮಗೆ ನಮೋ ನಮಃ ಅಂತ ಹೇಳಿ ನಮಸ್ಕಾರ ಮಾಡಬೇಕು. ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.